ನಮ್ಮ ಪರಮಶತ್ರು ಅಥವಾ ಪರಮ ಮಿತ್ರ ಯಾರಾದರೂ ಇದ್ದರೆ ಅದು ನಮ್ಮ ಮನಸ್ಸು. ನಮ್ಮ ಹತ್ರ ಯಾರೋ ಬಂದು ಒಂದು ಸಣ್ಣ ಮಾತು ಅಥವಾ ಒಂದು ಬೈಗುಳ ಏನೋ ಒಂದು ಹೇಳಿ ಹೋಗ್ಬಿಡ್ತಾರೆ. ಆದರೆ ಅದರ ನಂತರ ಕೆಲಸ ನಮ್ಮ ಮನಸ್ಸಿನದು. ಮನಸ್ಸೇ ನಮ್ಮನ್ನು ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅವರು ಈ ರೀತಿ ಯಾಕಂದರು, ಅವ್ರಿಗೆ ಎಷ್ಟು ಧೈರ್ಯ ಈ ರೀತಿ ಅನ್ಲಿಕ್ಕೆ, ನನಗೆ ಎಂಥ ಮಾತಂದ್ರು ಗೊತ್ತಾ, ಈ ರೀತಿಯ ನೂರಾರು ಮಾತು ನಮ್ಮ ತಲೆಯಲ್ಲಿ ತಿರ್ಗ್ತಾ ಇರ್ತದೆ. ದಿನಪೂರ್ತಿ ಕೊರಗ್ತಾ ಇರ್ತೀವಿ. ಒಬ್ಬೊಬ್ಬರಂತೂ 3 ತಿಂಗಳು 6 ತಿಂಗಳು 1 ವರ್ಷ ಯಾರೋ ಅಂದಿದ್ದು ಒಂದು ಮಾತಿಗೆ ಕೊರಗ್ತಾ ಇರ್ತಾರೆ. ಇಲ್ಲಿ ನಾವು ಮನಸ್ಸಿನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಸಮಯ ಪೂರ್ತಿ ನಮ್ಗೆ ನಾವೇ ಕೊರಗಿ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ಏನೋ ಒಂದು ಕೆಟ್ಟ ಘಟನೆ ನಡೆದು ಹೋಯಿತು ಅಥವಾ ಯಾರೋ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬಿಟ್ರು, ಅದು 2 ನಿಮಿಷ 5 ನಿಮಿಷದಲ್ಲಿ ಆಗಿರೋಂತಹ ಘಟನೆ ಆಗಿರ್ಬೋದು, ವಿಚಾರ ಆಗಿರ್ಬೋದು. ಆದರೆ ನಾವು ಅದನ್ನೇ ಇಟ್ಕೊಂಡು ಜೀವನ ತುಂಬ ಕೊರಗ್ತಾ ಬರ್ತೀವಿ. ಮನುಷ್ಯ ಮನಸ್ಸಿನ ಸಹಾಯದಿಂದ ತನ್ನನ್ನು ತಾನು ಉದ್ಧಾರ ಮಾಡ್ಕೋಬೇಕೇ ಹೊರತು ಸಣ್ಣ ಸಣ್ಣ ವಿಷಯಕ್ಕೆ ಸಿಡಿಮಿಡಿ ಡಿಪ್ರೆಸ್ಡ್ ಆಗೋದು, ಯಾರೇ ಏನೇ ಅಂದರೂ ಬೇಜಾರಾಗೋದು, ಪೂರ್ತಿ ಧ್ಯಾನ ಬೇರೆಯವ್ರ ಮೇಲೆ ಕೊಡೋದು, ಇವೆಲ್ಲ ಯಾರು ಮಾಡ್ತಾ ಇರೋದು? ನಮ್ಮದೇ ಮನಸ್ಸು ಮಾಡ್ತಾ ಇರೋದು. ನೀವು ಯೂನಿವರ್ಸ್ ನಿಮಗೆ ಎಲ್ಲ ಕೊಡಬೇಕು ಅಂತ ಬಯಸಿದರೆ, ಯೂನಿವರ್ಸಿಂದನೇ ತಯಾರಾಗಿರುವಂತಹ ಜನ ನಮ್ಮಿಂದ ಏನೋ ಬಯಸುವಂಥವರು. ನೀವೇ ದೊಡ್ಡವರಾಗಿದ್ದರೆ ನಿಮ್ಮಿಂದ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ. ನಮ್ಮ ತಂದೆ ನಮಗಿದನ್ನು ಕೊಡಿಸ್ಲಿ, ಅಥವಾ ನನ್ನ ಅಣ್ಣ ನನಗಿದು ಕೊಡಿಸ್ಲಿ, ಅತ್ತೆ ತನ್ನ ಸೊಸೆನ ನಾನು ಚೆನ್ನಾಗಿ ನೋಡ್ಕೊಳ್ಳಿ, ಸೊಸೆ ನನ್ನ ಅತ್ತೆ ನನ್ನ ಹತ್ರ ಚೆನ್ನಾಗಿ ಮಾತಾಡಲಿ. ಅಂಥವ್ರನ್ನ ನೀವು ಗೋಳು ಹೊಯ್ಕೋತಾ ಇದ್ದೀರಾ, ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಬೇರೆಯವ್ರನ್ನ ನಾವು ಖುಷಿಯಾಗಿ ಇರಲಿಕ್ಕೆ ಬಿಡ್ತಾ ಇಲ್ಲ. ದೇವ್ರ ಹತ್ರ ನಾವು ಬೇಡ್ತಾ ಇದ್ದೀವಿ, ದೇವರೇ ನನ್ನನ್ನು ಖುಷಿಯಾಗಿಡು ಅಂತ. ಇದು ಅಸಂಭವ. ಒಬ್ಬರ ಮನಸ್ಸು ನೋಯಿಸಿ ನಾವು ಖುಷಿಯಾಗಿರಲಿಕ್ಕೆ ಆಗಲ್ಲ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಬೇಕು. ಯೂನಿವರ್ಸಿಂದ ತಯಾರಾಗಿರುವಂತಹ ಮನುಷ್ಯರು, ಪ್ರಾಣಿಗಳು, ಅವ್ರ ಬಗ್ಗೆ ನಾವು ಪ್ರೇಮ ಭಾವದಿಂದ ಇದ್ದಾಗ ಯೂನಿವರ್ಸ್ನ ಕಣ್ಣು ನಮ್ಮ ಮೇಲೆ ಬೀಳ್ತದೆ. ಎಲ್ಲ ಒಂದು ಮಾತು ಕೇಳಿದ್ದೆ, ನಿಮ್ಮ ಕಷ್ಟನ ದುಃಖನ ಯಾರ ಹತ್ರ ಹಂಚ್ಕೋಬೇಡಿ ಅಂತ. ಯಾಕಂದರೆ ಅದರಿಂದ ಅವರು ವ್ಯಾಪಾರ ಮಾಡಿಬಿಡ್ತಾರೆ, ಉಪಯೋಗಿಸ್ಕೊಂಡು ಬಿಡ್ತಾರೆ. ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ.